ಸೊ ನಿಮ್ಮೆಲ್ಲರಿಗೂ ಸ್ವಾಗತ ಟು ಆರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಆ್ಯಂಡ್ ಇಲ್ಲಿ ನಾವು ಮಾರ್ವೆಲ್ನ ಪ್ರತಿಯೊಂದು ಲೀಕ್ಸ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ದರೆ ಅಥವಾ ನಿಮಗೆ ಮಾರ್ವೆಲ್ ಬಗ್ಗೆ ತುಂಬಾ ಇಷ್ಟ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಜಾನ್ 10th ಡಿಸ್ನಿ ಕಡೆಯಿಂದ ಮಾರ್ವೆಲ್ನ ಫಸ್ಟ್ 18+ ಸೀರೀಸ್ ಆದ ಎಕೋ ರಿಲೀಸ್ ಆಯಿತು. ನಿಜ ಹೇಳ್ಬೇಕಂದ್ರೆ ನನಗಂತೂ ಈ ಸೀರೀಸ್ ಒಂದು 18+ ಮೆಟೀರಿಯಲ್ ಅನಿಸೇ ಇಲ್ಲ. ಸೊ ಎಕೋ ಸೀರೀಸ್ನ ಎಲ್ಲ 5 ಎಪಿಸೋಡ್ ಕೂಡ ಒಟ್ಟಿಗೆ ರಿಲೀಸ್ ಮಾಡಿದ್ರು. ನನಗಂತೂ ಈ ಸೀರೀಸ್ ಒಂದು ಸೀರಿಯಸ್ ಟೋನ್ ಸೀರೀಸ್ ಅನ್ಬಹುದು. ವೈಲೆನ್ಸ್ಗಿಂತ ಒಂದು ಫಾಸ್ಟ್ ಪೇಸ್ ಮತ್ತು ಮಾಯಾ ಅವರ ಟ್ರೈಬ್ ಮೇಲೆ ಜಾಸ್ತಿ ಫೋಕಸ್ ಇತ್ತು. ಈ ಸೀರೀಸ್ ಒಂಥರ ಮೀಡಿಯೋಕರ್ ಅನ್ಬಹುದು. ಆ ಕಡೆ ಇಷ್ಟ ಕೂಡ ಆಗಿಲ್ಲ, ಈ ಕಡೆ ಚೆನ್ನಾಗಿಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ. ಸೊ ನನಗಿಲ್ಲಿ ಏನು ಇಷ್ಟ ಆಗಿಲ್ಲ ಅಂದರೆ ಮಾಯಾಗೆ ಅವ್ರ ಟ್ರೈಬ್ ಮುಖಾಂತರ ಸೂಪರ್ ಪವರ್ ಸಿಗೋದು ಅಲ್ಲ, ಒಂದು ಗ್ರೌಂಡೆಡ್ ಕ್ಯಾರೆಕ್ಟರ್ನ ಗ್ರೌಂಡ್ ಲೆವೆಲಲ್ಲೇ ತೋರಿಸ್ಬೋದಾಗಿತ್ತು. ಆದರೆ ಇಲ್ಲಿ ಅವರು ಮಾಯಾಗೆ ಸೂಪರ್ ಪವರ್ಸ್ ಕೊಟ್ಟು ಕ್ರಿಂಜ್ ಅನಿಸ್ತು. ಸೊ ಈ ವಿಡಿಯೋಯಲ್ಲಿ ಎಕೋ ಸೀರೀಸ್ನ ಎಲ್ಲ 5 ಎಪಿಸೋಡ್ ಬಗ್ಗೆ ಕೂಡ ಮಾತಾಡೋಣ. ಜೊತೆಗೆ ಈ ಸೀರೀಸ್ನ ಪೋಸ್ಟ್ ಕ್ರೆಡಿಟ್ ಸೀನ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಆ ಪೋಸ್ಟ್ ಕ್ರೆಡಿಟ್ ಸೀನಿಂದ ಮುಂದೆ ನಾವು ಕಿಂಗ್ ಪಿನ್ನ ಒಂದು ಗ್ರೌಂಡ್ ಲೆವೆಲ್ ಥ್ಯಾನೋಸ್ ಆಗಿ ನೋಡಬಹುದು. ಸೊ ಈಗ ಎಕೋ ಸೀರೀಸ್ನ ಫಸ್ಟ್ ಎಪಿಸೋಡ್ ಬ್ರೇಕ್ ಡೌನ್ ಮಾಡೋಣ. ಲೆಟ್ಸ್ ಗೋ. ಸೊ ಎಪಿಸೋಡ್ 1 ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ. ಇದರಲ್ಲಿ ಮಾಯಾ ಬಿಫೋರ್ ಹಾಕಾಯ್ ಸೀರೀಸ್ ಮತ್ತು ಹಾಕಾಯ್ ಸೀರೀಸ್ ಆದಮೇಲೆ ಮುಂದೆ ಏನಾಯಿತು ಅಂತ ನೋಡ್ತೀವಿ. ಸೊ ಮೊದಲು ನಾವು ಚೊಕ್ಟೌಟ್ ಟ್ರೈಬ್ ಬಗ್ಗೆ ತಿಳ್ಕೊತೀವಿ. ಸೊ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಾವು ಕೆಲವೊಂದು ಜೀವಿಗಳನ್ನ ಒಂದು ಗುಹೆ ಒಳಗಿರೋದು ನೋಡ್ತೀವಿ. ಆ್ಯಂಡ್ ಸಡನ್ನಾಗಿ ಆ ಗುಹೆ ಬಿದೋಗುತ್ತೆ. ಆಗ ಒಬ್ಬರು ಅಲ್ಲಿರೋ ಎಲ್ಲನೂ ಸೇವ್ ಮಾಡಿ ಮುಂದೆ ಅವಳು ಕೂಡ ಸೇವ್ ಆಗ್ತಾಳೆ. ಸೊ ನನಗನ್ಸೋ ಪ್ರಕಾರ ಇವರೆಲ್ಲ ಮೇ ಬಿ ಎಟರ್ನಲ್ ಆಗಿರಬಹುದು, ಆದರೆ ಇನ್ನೂ ಗೊತ್ತಿಲ್ಲ. ಆದರೆ ಆಚೆ ಬಂದಮೇಲೆ ಅವ್ರ ಸ್ಕಿನ್ ಎಲ್ಲ ಬ್ರೇಕ್ ಆಗಿ ಒಂದು ನಾರ್ಮಲ್ ಹ್ಯೂಮನ್ ಥರ ಆಗ್ತಾರೆ. ಆ್ಯಂಡ್ ಅವರೇ ಒಂದು ಚಿಕ್ಕದಾಗಿ ಒಂದು ರಾಜ್ಯನ ಬಿಲ್ಡ್ ಮಾಡ್ಕೊತಾರೆ. ಆ್ಯಂಡ್ ಅಲ್ಲಿ ಕಟ್ಟಾಗಿ ನೆಕ್ಸ್ಟ್ ನಾವು ನೋಡೋದು ಮಾಯಾ ಚೈಲ್ಡ್ಹುಡ್ನ. ಸೊ ಇಲ್ಲಿ ಮಾಯಾ ಮತ್ತು ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಖುಷಿಯಾಗಿರೋದು ನೋಡ್ತೀವಿ. ಮುಂದೆ ಮಾಯಾ ಮತ್ತು ಅವರ ಅಮ್ಮ ಕಾರ್ ಎತ್ಕೊಂಡು ಆಚೆ ಹೋಗ್ತಾರೆ. ಆದರೆ ಹೋಗ್ತಿರುವಾಗ ಆಕ್ಸಿಡೆಂಟ್ ಆಗಿ ಅವ್ರ ಅಮ್ಮ ಸಾಯ್ತಾರೆ. ಆ್ಯಂಡ್ ಮಾಯಾ ಅವ್ರ ರೈಟ್ ಲೆಗ್ ಕೂಡ ಹೋಗುತ್ತೆ. ಆ್ಯಂಡ್ ಈ ಆಕ್ಸಿಡೆಂಟಿಂದ ಮಾಯಾ ಅವ್ರ ಅಜ್ಜಿ ತಾತ ಕೂಡ ಸೆಪ್ರೇಟ್ ಆಗ್ತಾರೆ. ಜೊತೆಗೆ ಮಾಯಾ ಅವ್ರ ಅಪ್ಪ ಮಾಯಾನ ಕರ್ಕೊಂಡು ನ್ಯೂಯಾರ್ಕ್ಗೆ ಬರ್ತಾರೆ. ಆ್ಯಂಡ್ ಹಾಕಾಯ್ ಸೀರೀಸಿಂದ ನಮಗೆ ಗೊತ್ತಾಯಿತು ದಟ್ ಮಾಯಾ ಅವ್ರ ಅಪ್ಪ ಕಿಂಗ್ ಪಿನ್ ಕೆಳಗೆ ಕೆಲಸ ಮಾಡ್ತಿರೋದು ಅಂತ. ಆ್ಯಂಡ್ ಆಗ ನಾವು ಕಿಂಗ್ ಪಿನ್ನ ನೋಡ್ತೀವಿ. ಮಾಯಾಗೆ ಒಂದು ಅಂಕಲ್ ಆಗಿ ನೋಡ್ಕೊತಿರ್ತಾನೆ. ಆ್ಯಂಡ್ ಕಿಂಗ್ ಪಿನ್ನಿಗೆ ಮಾಯಾ ಮೇಲೆ ಎಷ್ಟು ಪ್ರೀತಿ ಮತ್ತು ನಂಬಿಕೆ ಅಂದರೆ ಮಾಯಾ ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಪೊಲೀಸ್ ಕೈಗೆ ಸಿಗಾಕೊಂತಾಳೆ. ಆ್ಯಂಡ್ ಆಗ ಜಸ್ಟ್ ಕಿಂಗ್ ಪಿನ್ ಆ ಸ್ಪಾಟಿಗೆ ಬಂದು ವಾಪಸ್ ಕಳ್ಕೊಂಡು ಹೋಗ್ತಾನೆ ಅಷ್ಟೇ. ಆ್ಯಂಡ್ ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಕಿಂಗ್ ಪಿನ್ ಅವೆಂಜರ್ಸ್ ಎಂಡ್ ಗೇಮ್ಗೂ ಮುಂಚೆಯಿಂದನೇ ಎಷ್ಟು ಪವರ್ಫುಲ್ ಆಗಿದ್ದ ಅಂತ. ಈವನ್ ಪೊಲೀಸರು ಕೂಡ ಏನು ಮಾಡೋಕ್ಕೂ ಆಗಿಲ್ಲ ಕಿಂಗ್ ಪಿನ್ನ ನೋಡಿ. ಆ್ಯಂಡ್ ನನ್ನ ಒಪಿನಿಯನ್ ಪ್ರಕಾರ ಈ ಸೀರೀಸಲ್ಲಿ ಕಿಂಗ್ ಪಿನ್ನ ಅಷ್ಟು ಕ್ಲಿಯರಾಗಿ ತೋರಿಸಿಲ್ಲ. ಜಸ್ಟ್ ಒಂದು ಟೀಸರ್ ಅನ್ಬಹುದು ಕಿಂಗ್ ಪಿನ್ ಯಾರು ಅಂತ. ಆ್ಯಂಡ್ ಆಗ ಕಿಂಗ್ ಪಿನ್ ಮಾಯಾನ ಮ್ಯಾನಿಪುಲೇಟ್ ಮಾಡ್ತಾನೆ, ಇವ್ರನ್ನ ಇಟ್ಕೊಂಡು ಅವ್ನ ಸಾಮ್ರಾಜ್ಯನ ಬೆಳ್ಸೋಕ್ಕೆ. ಸೊ ಮಾಯಾಗೆ ಅವ್ಳು ಮೋಸ ಹೋಗ್ತಿರೋದು ಗೊತ್ತಿರಲ್ಲ. ಸೊ ಕಿಂಗ್ ಪಿನ್ ಏನು ಕೆಲಸ ಹೇಳ್ತಾನೋ ಅದು ಮಾಯಾ ಮಾಡ್ತಿದ್ಲು. ಸೊ ಅದೇ ಥರ ಮಾಯಾ ಇಲ್ಲಿ ಒಂದು ಜಾಗಕ್ಕೆ ಹೋಗ್ತಾಳೆ. ಆ್ಯಂಡ್ ಅಲ್ಲಿ ಫೈಟ್ ಆಡ್ತಿರುವಾಗ ನಮ್ಮ ಮ್ಯಾಟ್ ಮರ್ಡಾಕ್ ಅಂದರೆ ಡೇ ಡೆವಿಲ್ ಬರ್ತಾನೆ. ಸೊ ಯಾಕೆ ಬರ್ತಾನೆ ಅಂದರೆ ಅವನು ತುಂಬ ದಿನಗಳಿಂದ ಇನ್ನು ಸೆಟಪ್ ಮಾಡಿರ್ತಾನೆ ಕಿಂಗ್ ಪಿನ್ನ ಹಿಡಿಯೋಕ್ಕೆ. ಆದರೆ ಮಾಯಾ ಬಂದು ಎಲ್ಲನೂ ಕೂಡ ಕೆಡಿಸ್ತಾಳೆ. ಸೊ ಇದರಿಂದ ಡೇ ಡೆವಿಲ್ ಬರ್ತಾನೆ. ಆ್ಯಂಡ್ ಸೂಟ್ನ ನೀವು ನೋಡಬಹುದು. ಶೀಯಲ್ಕ ನಾವೇನು ನೋಡಿದ್ದೀವಿ ಡೇ ಡೆವಿಲ್ ಸೂಟ್ ಆ ಥರ ಇಲ್ಲ. ಯಾಕಂದರೆ ಈ ಫೈಟ್ ನಡೀತಿರೋದು ಹಾಕಾಯ್ ಸೀರೀಸ್ಗೂ ಮುಂಚೆ, ಅಂದರೆ ಬ್ಲಿಪ್ಪಿಗೂ ಮುಂಚೆ. ಸೊ ಅರೌಂಡ್ 2019 ಹಂಗೆ. ಆ್ಯಂಡ್ ನನ್ನ ಹಳೆ ವಿಡಿಯೋ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ದಟ್ ಈಗ ನೆಟ್ಫ್ಲಿಕ್ಸಾಗಿರೋ ಎಲ್ಲ ಮಾರ್ವೆಲ್ ಸೀರೀಸು ಕೂಡ MCU ಸೀಕ್ರೆಟ್ ಟೈಮ್ ಲೈನ್ಗೆ ಒಂದು ಕ್ಯಾನನ್ ಇವೆಂಟ್ ಅಂತ. ಸೊ ಇದರಿಂದ ನೆಟ್ಫ್ಲಿಕ್ಸ್ನ ಡೇ ಡೆವಿಲ್ ಸೀರೀಸ್ ಈ ಸೀರೀಸ್ಗೆ ಒಂದು ಕ್ಯಾನನ್ ಇವೆಂಟ್. ಆ್ಯಂಡ್ ಈ ಫೈಟ್ ಸೀನ್ ನಡೆಯೋದು ಡೇ ಡೆವಿಲ್ ಸೀರೀಸ್ ಮಧ್ಯದಲ್ಲಿ. ಆ್ಯಂಡ್ ಇಲ್ಲಿ ಮಾಯಾ ಡೇ ಡೆವಿಲ್ ಮುಂದೆ ಸೋಲ್ತಾಳೆ. ಆದ್ರೂ ಕಿಂಗ್ ಪಿನ್ ಪರವಾಗಿಲ್ಲ ಅಂತಾನೆ. ಯಾಕಂದರೆ ಕಿಂಗ್ ಪಿನ್ಗೂ ಗೊತ್ತು ಡೇ ಡೆವಿಲ್ ಅಲ್ಲಿಗೆ ಬಂದೇ ಬರ್ತಾನೆ ಅಂತ. ಆ್ಯಂಡ್ ಇಲ್ಲಿಂದ ಮುಂದೆ ನಾವು ಹಾಕಾಯ್ ಸೀರೀಸ್ಗೆ ಕನೆಕ್ಟ್ ಆಗೋದು ನೋಡ್ತೀವಿ. ಆ್ಯಂಡ್ ಇಲ್ಲಿ ಮಾಯಾ ಅವರಪ್ಪ ಸಾಯ್ತಾರೆ. ಆ್ಯಂಡ್ ಸಾಯೋವಾಗ ಅವರಪ್ಪ ಕೈ ಮಾಯಾ ಮುಖ ಮೇಲೆ ಹಿಂಗೆ ಇಕ್ತಾನೆ. ಆದರೆ ಕಾಮಿಕ್ಸಲ್ಲಿ ಮಾಯಾ ಅವರಪ್ಪ ಹ್ಯಾಂಡ್ ಪ್ರಿಂಟ್ನ ಹಂಗೆ ಇಟ್ಕೊತಾಳೆ. ಆದರೆ ಇಲ್ಲಿ ಅದನ್ನ ಚೇಂಜ್ ಮಾಡಿದ್ದಾರೆ.
ಸೊ ಮುಂದೆ ಮಾಯಾ ಅನ್ಕೊತಾಳೆ ರಾನೆನ್ ಅಂದರೆ ಹಾಕೈ ಅವ್ರ ಅಪ್ಪನ ಸಾಯಿಸಿರಬಹುದು ಅಂತ. ಆದರೆ ಮುಂದೆ ಹಾಕೈ ಸೀರೀಸ್ನ ಒಂದು ಡಿಲೀಟೆಡ್ ಸೀನ್ ನೋಡ್ತೀವಿ. ಆ್ಯಂಡ್ ಅದರಲ್ಲಿ ಹಾಕೈ ಮಾಯಾಗೆ ಹೇಳ್ತಾನೆ ನಿಮ್ಮ ಅಂಕಲ್ ಆದ ವಿಲ್ಸನ್ ಫಿಸ್ಕ್ ಅಂದರೆ ಕಿಂಗ್ ಪಿನ್ನೇ ನಿಮ್ಮ ಅಪ್ಪನ ಸಾಯಿಸಿದ್ದು ಅಂತ. ಆ್ಯಂಡ್ ಅದಾದಮೇಲೆ ಹಾಕೈ ಸೀರೀಸ್ನ ಎಂಡಿಂಗಲ್ಲಿ ಮಾಯಾ ವಿಲ್ಸನ್ ಫಿಸ್ಕ್ಗೆ ಶೂಟ್ ಮಾಡ್ತಾಳೆ. ಆ್ಯಂಡ್ ಇದರಿಂದ ಅವ್ನ ಕಣ್ಣು ಕೂಡ ಹೋಗುತ್ತೆ. ಆದರೆ ಮಾಯಾ ಅಂದ್ಕೊಂಡಿರ್ತಾಳೆ ಕಿಂಗ್ ಪಿನ್ ಸತ್ತ ಅಂತ. ಸೊ ಕಾಮಿಕ್ಸಲ್ಲೂ ಕೂಡ ಇದೇ ಥರ ಆಗುತ್ತೆ. ಮುಂದೆ ಕಿಂಗ್ ಪಿನ್ ಫುಲ್ ರಿಕವರ್ ಆಗಿ ಮತ್ತೆ ಕಾಣಿಸ್ಕೊತಾನೆ. ಸೊ MCU ಟೈಮ್ ಲೈನಲ್ಲಿ ಈ ಸೀರೀಸ್ ಹಾಕೈ ಸೀರೀಸ್ ಮುಗ್ದು 5 ತಿಂಗಳು ಆದಮೇಲೆ ನಡೆಯೋದು. ಸೊ ಮಾಯಾ ಇಲ್ಲಿ ಅವ್ರ ಊರಾದ ಓಕ್ಲಹೋಮಾಗೆ ಹೋಗ್ತಾಳೆ. ಆದರೆ ಯಾಕೆ ಹೋಗ್ತಾಳೆ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಇಲ್ಲಿ ಮಾಯಾ ಅವ್ರ ಫ್ರೆಂಡ್ನ ಮೀಟ್ ಆಗೋಕ್ಕೆ ಒಂದು ಸ್ಕೇಟಿಂಗ್ ಏರಿಯಾಗೆ ಹೋಗ್ತಾಳೆ. ಅಲ್ಲೊಬ್ಬ ಕೆಲಸ ಮಾಡ್ತಿರೋನಾದ ವಿಕ್ಕಿ ಅನ್ನೋನು ಇವ್ರ ಜೊತೆ ಮಾತಾಡ್ಕೊಂಡಿರ್ತಾನೆ. ಮುಂದೆ ಈ ನನ್ನ ಮಗನೇ ಕಿಂಗ್ ಪಿನ್ ಗ್ಯಾಂಗ್ ಅವ್ರಿಗೆ ಫೋನ್ ಹಾಕಿ ಕಳಿಸೋದು. ಸೊ ಮುಂದೆ ಮಾಯಾ ಮತ್ತು ಅವ್ರ ಫ್ರೆಂಡ್ ಮಾತಾಡ್ಕೊಂಡಿರುವಾಗ ಆಗ ಮಾಯಾ ಹೇಳ್ತಾಳೆ ಅವ್ಳು ಯಾಕೆ ಇಲ್ಲಿ ಬಂದಿರೋದು ಅಂತ. ಸೊ ಮಾಯಾ ಇಲ್ಲಿಗೆ ಬಂದಿರೋದು ಒಂದು ಕೆಲಸ ಮುಖಾಂತರ. ಸೊ ಅವಳು ಏನು ಅಂದ್ಕೊಂಡಿರೋದು ಅಂದರೆ ಈಗ ಹೇಗಿದ್ರು ಕಿಂಗ್ ಪಿನ್ ಹೋಗಿ ಹಾಕ್ಸ್ಕೊಂಬಿಟ್ಟ. ಸೊ ಈಗ ನಾನು ಅವನ ಕಂಪ್ನೀಸ್ ಎಲ್ಲ ಡೆಸ್ಟ್ರಾಯ್ ಮಾಡಿ ಕ್ವೀನ್ ಪಿನ್ ಆಗಬೇಕು ಅಂತ ಬಂದಿದ್ದಾಳೆ. ಆ್ಯಂಡ್ ಮುಂದೆ ನಾವೊಂದು ಟ್ರೈನ್ ಸೀಕ್ವೆನ್ಸ್ ನೋಡ್ತೀವಿ. ತುಂಬ ಇಂಟ್ರೆಸ್ಟಿಂಗ್ ಆಗೇ ಇತ್ತು. ಆ್ಯಂಡ್ ಅದರಲ್ಲಿ ಅವಳು ಒಂದು ಬಾಂಬನ್ನ ಫಿಕ್ಸ್ ಮಾಡಿರ್ತಾಳೆ. ಆ್ಯಂಡ್ ಆ ಶಿಪ್ಮೆಂಟ್ ಫಿಸ್ಕ್ ಶಿಪ್ಪಿಂಗ್ ಕಂಪ್ನಿಗೆ ಹೋಗಿ ಬ್ಲಾಸ್ಟ್ ಆಗುತ್ತೆ. ಸೊ ಇದರಿಂದ ಮಾಯಾ ಒಂದು ಮೆಸೇಜ್ ಕೊಟ್ಟಿದ್ದಾಳೆ ದಟ್ ಅವಳು ಬರ್ತಿದ್ದಾಳೆ ಎಲ್ಲ ತೊಗೊಳಕ್ಕೆ ಅಂತ. ಇನ್ನೊಂದು ಕಡೆ ಮಾಯಾ ಮತ್ತು ಅವನ ಕಸಿನ್ ಆದ ಬಿಸ್ಕೆಟ್ಸ್ನ ಮೀಟ್ ಆಗಿ ಕೆಲವೊಂದು ವೆಪನ್ಸ್ ಅದಕ್ಕೆ ಹೇಳ್ತಾಳೆ. ಆ್ಯಂಡ್ ಆಗ ನಾವು ಮ್ಯಾಡ್ರಪೋ ಜಾಗದ ನೇಮ್ ಕೇಳಿಸ್ಕೊತೀವಿ. ಸೊ ನೀವು ಕ್ಯಾಪ್ಟನ್ ಅಮೆರಿಕಾ ಆ್ಯಂಡ್ ವಿಂಟರ್ ಸೋಲ್ಜರ್ ಸೀರೀಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಮ್ಯಾಡ್ರಪೋ ಜಾಗ ಯಾವುದು ಅಂತ. ಸೊ ಮ್ಯಾಡ್ರಪೋರಲ್ಲಿ ಎಲ್ಲ ಇಲ್ಲೀಗಲ್ ವೆಪನ್ಸ್ಗಳ ಡೀಲ್ ನಡೆಯುತ್ತೆ. ಆದರೆ ಕಾಮಿಕ್ಸಲ್ಲಿ ಮ್ಯಾಡ್ರಪೋ ಜಾಗ ಒಂಥರ ಮ್ಯೂಟನ್ಸ್ ಇರೋ ಜಾಗ, ಎಸ್ಪೆಷಲಿ ನಮ್ಮ ವಾಲ್ವರಿನ್. ಆ್ಯಂಡ್ ಮುಂದೆ ನಾವು ಚೊಕ್ಟೋ ಟ್ರೈಬ್ ಅವರ ಪವರ್ಸ್ ನೋಡ್ತೀವಿ. ಅವ್ರಿಗೆ ಹೀಲಿಂಗ್ ಪವರ್ ಇರುತ್ತೆ. ಇನ್ನು 3rd ಎಪಿಸೋಡಲ್ಲಿ ನಾವು ಚೊಕ್ಟೋ ಟ್ರೈಬ್ ಅವರ ಫ್ಲ್ಯಾಶ್ ಬ್ಯಾಕ್ ನೋಡ್ತೀವಿ. ಅದರಲ್ಲಿ ಅವ್ರ ಆ್ಯನ್ಸಿಸ್ಟರ್ಸ್ 1800s ಗರ್ಲ್ಸ್ನ ಫೈಟ್ಗಳಿಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಆದರೆ ಒಂದು ಫೈಟಲ್ಲಿ ಒಬ್ಬಳು ಅವ್ರ ಪವರ್ಸ್ ಮುಖಾಂತರ ಅಲ್ಲಿರೋ ಎಲ್ಲನೂ ಸಾಯಿಸಿ ಹುಡುಗಿರು ಕೂಡ ಫೈಟ್ ಆಡ್ಬಹುದು ಅಂತ ನಂಬಿಕೆ ಕೊಡ್ತಾಳೆ. ಅಲ್ಲಿ ಕಟ್ಟಾಗಿ ಮುಂದೆ ನಾನು ನೋಡೋದು ವಿಕ್ಕಿನ ಕಿಂಗ್ ಪಿನ್ ಅವ್ರ ಗ್ಯಾಂಗ್ಗೆ ಕಾಲ್ ಮಾಡಿ ಮಾಯಾನ ನಾನು ಕಿಡ್ನಾಪ್ ಮಾಡಿದ್ದೀನಿ, ಕಾಸು ಎತ್ಕೊಂಡು ಬನ್ನಿ ಅಂತ. ಮುಂದೆ ಮಾಯಾ ಜೊತೆಗೆ ಅವಳ ತಂಗಿಯಾದ ಬಾನಿನೂ ಕೂಡ ವಿಕ್ಕಿ ಕಿಡ್ನಾಪ್ ಮಾಡಿರ್ತಾನೆ. ಆಗ ಕಿಂಗ್ ಪಿನ್ ಅವ್ರ ಗ್ಯಾಂಗ್ ಬರ್ತಾನೆ, ವಿಕ್ಕಿನ ಸಾಯಿಸಿ ಅಲ್ಲೊಂದು ಕಾಂಬ್ಯಾಟ್ ಫೈಟ್ ಸೀನ್ಸ್ ನೋಡ್ತೀವಿ. ಅಂದ್ ಅಷ್ಟೆಲ್ಲ ಕಷ್ಟಪಟ್ಟು ಮುಂದೆ ಮಾಯಾ ಸರೆಂಡರ್ ಆಗ್ತಾಳೆ. ಆಗ ಕಿಂಗ್ ಪಿನ್ ಕಾಲ್ ಮಾಡಿ ಅಲ್ಲಿಂದ ಎಲ್ಲರೂ ಆಚೆ ಹೋಗಿ ಅಂತ ಹೇಳ್ತಾನೆ. ಆ್ಯಂಡ್ ಮುಂದೆ ಮಾಯಾ ಅವ್ನ ಮನೆಗೆ ಹೋಗ್ತಿರುವಾಗ ಒಬ್ಬ ಕಾಣಿಸ್ಕೊತಾನೆ. ಆ್ಯಂಡ್ ಅವ್ನು ಬೇರೆ ಯಾರೂ ಅಲ್ಲ, ನಮ್ಮ ವಿಲ್ಸನ್ ಫಿಸ್ಕ್ ಅಂದರೆ ಕಿಂಗ್ ಪಿನ್. ಆ್ಯಂಡ್ ಇಲ್ಲಿಂದ ಎಪಿಸೋಡ್ 4 ಶುರು ಆಗುತ್ತೆ. ಸೊ ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಾವು ಕಿಂಗ್ ಪಿನ್ ಹೇಗೆ ಮಾಯಾನ ನೋಡ್ಕೊತಿದ್ದ, ಅವಳಿಗೆ ಯಾರಾದರೂ ಏನೇ ಮಾಡಿದ್ರು ಎಷ್ಟು ಬ್ರೂಟಲ್ ಆಗಿ ಸಾಯಿಸ್ತಿದ್ದ ಅಂತ. ಆ್ಯಂಡ್ ಈ ಫೈಟ್ ಸೀನ್ ಇಡೀ ಸೀರೀಸಲ್ಲೇ ನನಗೆ ಫೇವ್ರೆಟ್ ಸೀನ್. ಯಾಕಂದರೆ ಈ ಸೀನಲ್ಲಿ ಗೊತ್ತಾಗುತ್ತೆ ಕಿಂಗ್ ಪಿನ್ ಎಷ್ಟು ಬ್ರೂಟಲ್ ಆಗಿದ್ದಾನೆ ಅಂತ. ಆ್ಯಂಡ್ ಕಿಂಗ್ ಪಿನ್ ಎಷ್ಟು ಸೀಕ್ರೆಟಿವ್ ಅಂದರೆ ಡಿನ್ನರ್ ಟೇಬಲಲ್ಲಿ ಕಿಂಗ್ ಪಿನ್ ಮತ್ತು ಮಾಯಾ ಕೂತ್ಕೊಂಡಿರುವಾಗ ಕಿಂಗ್ ಪಿನ್ ಒಂದು ಪರ್ಸ್ನಲಾಗಿ ಏನೋ ಹೇಳ್ತಾನೆ. ಆಗ ಮುಂದೆ ಅವ್ರ ಟ್ರಾನ್ಸ್ಲೇಟರ್ನ ನಂಬೋಕ್ಕಾಗಲ್ಲ, ಇದನ್ನ ಲೀಕ್ ಮಾಡಬಹುದು ಅಂತ ಅವ್ರ ಟ್ರಾನ್ಸ್ಲೇಟರ್ನೇ ಸಾಯಿಸ್ತಾನೆ. ಸೊ ಇಲ್ಲಿ ಕಿಂಗ್ ಪಿನ್ ಮಾಯಾ ಕಣ್ಣಿಗೆ ಲೆನ್ಸ್ ಹಾಕ್ತಾನೆ. ಸೊ ಅದ್ರ ಮುಖಾಂತರ ಮಾಯಾಗೆ ಕಿಂಗ್ ಪಿನ್ ಏನು ಹೇಳ್ತಿರೋದು ಅರ್ಥ ಆಗುತ್ತೆ ಅಂತ. ಆ್ಯಂಡ್ ಇಲ್ಲಿ ಕಿಂಗ್ ಪಿನ್ ಮಾಯಾಗೆ ಹೇಳ್ತಾನೆ ನೀನು ಏನು ಬೇಕಾದರೂ ಇನ್ಚಾರ್ಜ್ ತಗೋ, ಆದರೆ ವಾಪಸ್ ಬಾ ಅಂತ. ಆ್ಯಂಡ್ ಮಾಯಾ ಇಷ್ಟೆಲ್ಲ ಮಾಡ್ತಿರೋದು ಅದಕ್ಕೋಸ್ಕರನೇ ಅಲ್ವಾ. ಸೊ ಇದ್ರ ಬಗ್ಗೆ ಅವ್ನ ಫ್ರೆಂಡ್ ಹತ್ರ ಮಾತಾಡ್ತಿರುವಾಗ ಸಡನ್ ಆಗಿ ಮಾಯಾಗೆ ಅವ್ರ ಆ್ಯನ್ಸಿಸ್ಟರ್ಸ್ ಎಲ್ಲ ಕಾಣಿಸ್ತಾರೆ. ಸೊ ಮಾಯಾಗೆ ಏನಾಗ್ತಿದೆ ಅಂತ ತಿಳ್ಕೊಳಕ್ಕೆ ಮಾಯಾ ಮತ್ತು ಅವ್ನ ಫ್ರೆಂಡ್ ಮಾಯಾ ಅವ್ರ ಅಜ್ಜಿನ ಮೀಟ್ ಮಾಡೋಕ್ಕೆ ಹೋಗ್ತಾರೆ. ಆ್ಯಂಡ್ ಆಗ ನಾವೊಂದು ಫ್ಲ್ಯಾಶ್ ಬ್ಯಾಕ್ ನೋಡ್ತೀವಿ. ಸೊ ಈ ಅಜ್ಜಿ ಪ್ರೆಗ್ನೆಂಟ್ ಆಗಿರುವಾಗ ಹಾಸ್ಪಿಟ್ಲವರು ಏನು ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದ್ರು. ಆಗ ಈ ಚೊಕ್ಟೋ ಟ್ರೈಬ್ ಅವರು ಇವ್ರನ್ನ ಕರ್ಕೊಂಡೋಗಿ ಅವರ ಜಾಗದಲ್ಲೇ ಮತ್ತು ಅವರ ಕಲ್ಚರ್ ಮುಖಾಂತರ ಮಾಯಾ ಅವರ ಅಮ್ಮನ ಜಗತ್ತಿಗೆ ಕರ್ಕೊಂಬಂದರು. ಆ್ಯಂಡ್ ಇದರಿಂದನೇ ಮಾಯಾ ಅವರ ಅಮ್ಮಗೆ ಹೀಲಿಂಗ್ ಪವರ್ ಸಿಗೋದು. ಆ್ಯಂಡ್ ಅಲ್ಲಿಂದ ಮಾಯಾ ಕಿಂಗ್ ಪಿನ್ನ ಮೀಟ್ ಆಗಕ್ಕೆ ಹೋಗ್ತಾಳೆ. ಆ್ಯಂಡ್ ಆಗ ನಾವು ಕಿಂಗ್ ಪಿನ್ನ ಫ್ಲ್ಯಾಶ್ ಬ್ಯಾಕ್ ನೋಡ್ತೀವಿ. ಆ್ಯಂಡ್ ಈ ಸೀನ್ನ ಆ್ಯಕ್ಚುಲಿ ಡೇರ್ ಡೆವಿಲ್ ಸೀರೀಸಿಂದ ತಗೊಂಡಿರೋದು. ಸೊ ಚಿಕ್ಕ ವಯಸ್ಸಲ್ಲಿ ವಿಲ್ಸನ್ ಫಿಸ್ಕ್ ಅವ್ರ ಅಪ್ಪ ಅಮ್ಮ ಯಾವಾಗಲೂ ಜಗಳ ಆಡ್ತಿದ್ರು. ಅವರಪ್ಪ ಯಾವಾಗಲೂ ಅವ್ರ ಅಮ್ಮಗೆ ಹೊಡಿತಿದ್ರು.
ಆ್ಯಂಡ್ ಅದನ್ನ ನೋಡಿಕೊಂಡು ವಿಲ್ಸನ್ ಫಿಸ್ಕ್ ಭಯ ಪಡ್ತಿದ್ದ. ಅವ್ರ ಅಮ್ಮನ ಹೇಗಾದರೂ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಿದ್ದ, ಆದರೆ ಆಗ್ತಿರಲಿಲ್ಲ. ಆದರೆ ಒಂದಿನ ವಿಲ್ಸನ್ ಫಿಸ್ಕ್ ಒಂದು ಹ್ಯಾಮರ್ ಎತ್ಕೊಂಡು ಅವ್ರ ಅಪ್ಪನ ಸಾಯಿಸ್ತಾನೆ. ಸೊ ಇಲ್ಲಿ ಕಿಂಗ್ ಪಿನ್ ಅದೇ ಹ್ಯಾಮರ್ನ ಕೊಟ್ಟು ನನ್ನ ಸಾಯಿಸು ಅಂತ ಹೇಳ್ತಾನೆ. ಆದರೆ ಅವಳು ಅಲ್ಲಿಂದ ಆಚೆ ಹೋಗ್ತಾಳೆ. ಆ್ಯಂಡ್ ಕಿಂಗ್ ಪಿನ್ ಅನ್ಕೊತಾನೆ ಮೇ ಬಿ ಈಗ ಮಾಯಾ ಮತ್ತೆ ವಾಪಸ್ ಜಾಯ್ನ್ ಆಗಬಹುದು ಅಂತ. ಆದರೆ ಮಾಯಾ ಜಾಯ್ನ್ ಆಗಲ್ಲ. ಆ್ಯಂಡ್ ಇದರಿಂದ ಕಿಂಗ್ ಪಿನ್ ಫುಲ್ ಸೈಕ್ ಆಗ್ತಾನೆ. ಆ್ಯಂಡ್ ಈಗ ನಾವು ಕೊನೆಯ ಎಪಿಸೋಡ್ಗೆ ಬಂದ್ರಿ. ಸೊ ಇಲ್ಲಿ ವಿಲ್ಸನ್ ಫಿಸ್ಕ್ ಅಂದರೆ ಕಿಂಗ್ ಪಿನ್ ಮಾಯಾ ಅವಳ ಅಜ್ಜಿ ಜೊತೆಗೆ ಅವಳ ತಂಗಿಯಾದ ಬಾನಿನ ಕಿಡ್ನಾಪ್ ಮಾಡ್ತಾನೆ. ಆ್ಯಂಡ್ ಇನ್ನೊಂದು ಕಡೆ ಎಲ್ಲರೂ ಕೂಡ ಚೊಕ್ಟೌ ಪಾವ್ ವಾವ್ ಫೆಸ್ಟಿವಲ್ ರೆಡಿ ಆಗ್ತಿರ್ತಾರೆ. ಆ್ಯಂಡ್ ಮಾಯಾ ಕೂಡ ಅವಳ ಅಜ್ಜಿ ಮಾಡಿರುವ ಸೂಟ್ನ ಹಾಕ್ಕೊಂಡು ಹೋಗ್ತಾಳೆ. ಆ್ಯಂಡ್ ಆಗ ಮಾಯಾಗೆ ಗೊತ್ತಾಗುತ್ತೆ ಕಿಂಗ್ ಪಿನ್ ಇವನ್ನೆಲ್ಲಾನು ಕಿಡ್ನಾಪ್ ಮಾಡಿದ್ದಾನೆ ಅಂತ. ಆ್ಯಂಡ್ ಆಗ ನಾವೊಂದು ಕೊನೆ ಫೈಟ್ ಸೀನ್ ನೋಡ್ತೀವಿ. ಆ್ಯಂಡ್ ಇದರಲ್ಲಿ ಮಾಯಾ, ಬಾನಿ ಮತ್ತು ಅವಳ ಅಜ್ಜಿ 3 ಜನನೂ ಕೂಡ ಅವ್ರ ಪವರ್ಸ್ನ ಯೂಸ್ ಮಾಡಿ ಅಲ್ಲಿರೋ ಎಲ್ಲನೂ ಕೂಡ ಹೊಡಿತಾರೆ. ಆ್ಯಂಡ್ ಕೊನೆಯದಾಗಿ ಮಾಯಾ ಕಿಂಗ್ ಪಿನ್ನ ಚೇಂಜ್ ಮಾಡಬೇಕು ಅಂತ ಅವ್ರ ಪವರ್ಸ್ ಮುಖಾಂತರ ಮ್ಯಾನಿಪುಲೇಟ್ ಮಾಡ್ತಾಳೆ. ಆ್ಯಂಡ್ ಇದರಿಂದ ಮಾಯಾ ಅನ್ಕೊತಾಳೆ ಈಗ ಕಿಂಗ್ ಪಿನ್ ಸರಿ ಹೋದ ಅಂತ. ಆ್ಯಂಡ್ ಅಲ್ಲಿಂದ ಕಿಂಗ್ ಪಿನ್ ವಾಪಸ್ ನ್ಯೂಯಾರ್ಕ್ಗೆ ಹೋಗ್ತಾನೆ. ಆ್ಯಂಡ್ ಮಾಯಾ ಅವ್ರ ಫ್ಯಾಮಿಲಿ ಜೊತೆ ಆರಾಮಾಗಿರ್ತಾಳೆ. ಆ್ಯಂಡ್ ಇಲ್ಲಿಗೆ ಎಕೋ ಸೀರೀಸ್ ಮುಗೀತು. ಆ್ಯಂಡ್ ಈಗ ಈ ಸೀರೀಸ್ನ ಕೊನೆಯ ಪೋಸ್ಟ್ ಕ್ರೆಡಿಟ್ ಸೀನ್ ಬಗ್ಗೆ ಮಾತಾಡೋಣ. ಸೊ ಕಿಂಗ್ ಪಿನ್ ಅವ್ನ ಪ್ರೈವೇಟ್ ಜೆಟ್ಟಲ್ಲಿ ಹೋಗ್ತಿರುವಾಗ ಅಲ್ಲೊಂದು ನ್ಯೂಸ್ ನೋಡ್ತಾನೆ. ಆ್ಯಂಡ್ ಅದರಲ್ಲಿ ಒಬ್ಬ ಇಂಟರ್ವ್ಯೂರ್ ಹೇಳ್ತಾನೆ ನ್ಯೂಯಾರ್ಕ್ನ ಮೇಯರ್ ಆಗೋನು ಒಬ್ಬ ಫೈಟರ್, ಒಬ್ಬ ಸ್ಟ್ರಾಂಗರ್ ಪರ್ಸನ್ ಆಗಿರಬೇಕು ಅಂತ. ಆ್ಯಂಡ್ ನಮಗೆ ಗೊತ್ತು ಕಿಂಗ್ ಪಿನ್ ಒಬ್ಬ ಫೈಟರ್ ಮತ್ತು ಅವ್ನು ತುಂಬಾ ಸ್ಟ್ರಾಂಗ್ ಪರ್ಸನ್ ಅಂತ. ಸೊ ಇದರಿಂದ ಕಿಂಗ್ ಪಿನ್ ಮುಂದೆ ನ್ಯೂಯಾರ್ಕ್ನ ಮೇಯರ್ ಆಗಬೇಕು ಅಂತ ಎಲೆಕ್ಷನ್ಗೆ ನಿಂತ್ಕೊತಾನೆ. ಆ್ಯಂಡ್ ಅವನು ಎಲೆಕ್ಷನ್ ಕೂಡ ಗೆಲ್ತಾನೆ. ಸೊ ಇದರಿಂದ ಮುಂದೆ ಅವನು ಎಲ್ಲ ಮುಂದೆ ಒಂದು ಒಳ್ಳೆಯ ವ್ಯಕ್ತಿಯಾಗಿರ್ಬೋದು. ಆದರೆ ಒಳಗಡೆ ಅವನ್ನ ಇಲ್ಲೀಗಲ್ ಬಿಸ್ನೆಸ್ ಮತ್ತು ಅವನ ಮಾರ್ಕೆಟ್ನ ಇನ್ನೂ ದೊಡ್ಡದಾಗಿ ಬಿಲ್ಡ್ ಮಾಡ್ತಿರ್ತಾನೆ. ಆ್ಯಂಡ್ ಇದನ್ನ ನಾವು ಮುಂದೆ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸಲ್ಲಿ ನೋಡ್ತೀವಿ. ಆ್ಯಂಡ್ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸಿಂದ ಮುಂದೆ ನಾವು ಸ್ಪೈಡರ್ಮ್ಯಾನ್ 4 ಸ್ಪೈಡರ್ಮ್ಯಾನ್ ಮತ್ತು ಡೇ ಡೆವಿಲ್ ಕಿಂಗ್ ಪಿನ್ನ ಅಗೇನ್ಸ್ಟ್ ಫೈಟ್ ಮಾಡೋದು ನೋಡ್ತೀವಿ. ಸೊ ಈ ಸೀರೀಸ್ ನೋಡಿ ನಿಮಗೇನು ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗೆ ಇಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.